ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರನ್ನು ಅವರ ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಅಂತಂತೇಳಿ ನಾನು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಚುನಾವಣಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೇನೆ. ನಾನು ಸದಸ್ಯ ಚುನಾವಣಾ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿಗಳು ನ್ಯಾಯಾಲಯ ನಿನ್ನೆ ಅವರಿಗೆ ಸೆಪ್ಟೆಂಬರ್ 30ನೇ ತಾರೀಕಿಗೆ ಅವರು ಅಥವಾ ಅವರ ವಕೀಲರ ರೀತಿ ಖುದ್ದು ಹಾಜರಾತಿಗೆ ನೋಟಿಸನ್ನು ಜಾರಿ ಮಾಡಿದೆ. ಅಲ್ಲಿ ಶ್ರೇಯಸ್ ಪಟೇಲ್ ಅವರು ಚುನಾವಣಾ ಸಂದರ್ಭದಲ್ಲಿ ಅವರು ತನ್ನ ಅಫಿಡವಿಟ್ನಲ್ಲಿ ಫಾರ್ಮ್ 26ನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಆಸ್ತಿಯ ವ್ಯಾಲ್ಯೂವನ್ನು ಬಚ್ಚಿಟ್ಟಿದ್ದಾರೆ ಅಂತಂತೇಳಿ ನಾನು ತಕರಾರಿನಲ್ಲಿ ಕೂಡ ಸಲ್ಲಿಸಿದ್ದೀನಿ. ನಾನಲ್ಲಿ ಕಾರಣ ಏನು ಅಂತಂದರೆ ಆತ ಡಿಕ್ಲೇರ್ ಮಾಡ್ಕೊಂಡಿರೋಂಥ ಚುನಾವಣಾ ಆಸ್ತಿಯಲ್ಲಿ ಆತನೇ ಆ ಪ್ರಾಪರ್ಟಿಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಆದರೆ ಕಡಿಮೆ ಅಡಿಯನ್ನು ಅಂದರೆ ಜಾಗವನ್ನು ತೋರಿಸಿ ಅದಕ್ಕೆ ವ್ಯಾಲ್ಯೂವನ್ನು ಕಮ್ಮಿ ತೋರಿಸಿ ಅಲ್ಲಿ ಜನಗಳ ಸಿಂಪತಿ ಪಡೆಯೋದಕ್ಕೋಸ್ಕರ, ಅಂದರೆ ಈತ ಬಡವ ಇವನು ದುಡ್ಡಿಲ್ಲ ಅನ್ನೋ ಕಾರಣವನ್ನು ಜನಗಳಿಗೆ ತೋರಿಸ್ಬೇಕಂತ ಸಿಂಪತಿಗೋಸ್ಕರ ಮಾಡಿದ್ದೀನಿ ಅಂತೇಳಿ ನಮ್ಮ ಆರೋಪ ಕೂಡ ಇದೆ. ಅದರಲ್ಲಿ ಅವರು ಡಿಕ್ಲೇರ್ ಮಾಡ್ಕೊಂಡಂಥ ಆಸ್ತಿಲಿ ಕೆಲವು 10,700 ಅಡಿ ಜಾಗಕ್ಕೆ 32 ಕೋಟಿ ರೂಪಾಯಿ ವ್ಯಾಲ್ಯೂವನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರು ಡಿಕ್ಲೇರ್ ಮಾಡ್ಕೊಂಡಿರೋ ಪ್ರಕಾರನೇ ಅವರ ಆಸ್ತಿ 45,600 ಅಡಿ ಜಾಗ ಇದೆ. ಆ ಜಾಗಕ್ಕೆ ಸುಮಾರು 135 ಕೋಟಿಗೂ ಅಧಿಕ ಅದು ವ್ಯಾಲ್ಯೂ ಬರ್ತದೆ ಅಂತಂತೇಳಿ ನಮ್ಮ ಆರೋಪ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹೇಳಿದ್ದೀವಿ ನಾವು. ಎರಡನೇದಾಗಿ, ಚುನಾವಣೆ ಸಂದರ್ಭದಲ್ಲಿ ನಡೆದಂಥ ಖರ್ಚು ವೆಚ್ಚಗಳನ್ನು ಮೊದಲ ವೆಬ್ಸೈಟ್ನಲ್ಲಿ ಅವರೇನು ಅಪ್ಲೋಡ್ ಮಾಡಿರ್ತಾರೆ, ಅವರ ಏಜೆಂಟ್ ಮುಖಾಂತರ ಸಹಿ ಮಾಡಿ ಮಡಗಿರ್ತಾರೆ ಅವರು. ಅದರಲ್ಲಿ 21 ಲಕ್ಷ ರೂಪಾಯಿಗಳ ಅಧಿಕ ವೆಚ್ಚ ಆಗಿದೆ ಅಲ್ಲಿ. ಸೊ ಆ ವೆಚ್ಚವನ್ನು ವ್ಯತ್ಯಾಸವಾಗಿ ಮತ್ತು ಎರಡನೇ ಬಾರಿ ಅದನ್ನು ವೆಬ್ಸೈಟಿಂದ ಡಿಲೀಟ್ ಮಾಡಿ ಅಲ್ಲಿ ಈ ಅವತ್ತಿನ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಅವರು ಶಾಮೀಲಾಗಿ ಈತನ ರಕ್ಷಣೆ ಮಾಡಬೇಕು ಅಂತೇಳಿ 21 ಲಕ್ಷ ರೂಪಾಯಿಗಳನ್ನು ಕಮ್ಮಿ ಮಾಡಿರೋಂಥ ಪ್ರಕರಣವನ್ನು ಕೂಡ ನಾವು ದಾಖಲೆ ಸಮೇತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದೀವಿ ಅಲ್ಲಿ. ಮೂರನೇದಾಗಿ, ಇನ್ಕಮ್ ಟ್ಯಾಕ್ಸ್ನಲ್ಲಿ 2022-23ನೇ ಸಾಲಿನಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೋತಾನೆ, ಅಂದರೆ ಅದನ್ನು ಪದ ಬರೆದಿದ್ದಾನೆ, ಆ ವರ್ಲ್ಡ್ ಸಿಸ್ಟಮ್ ಬರೆದಿದ್ದಾನೆ ಅಲ್ಲಿ. ಅದು ಯಾವುದಕ್ಕೆ ಕಾರಣಕ್ಕೆ ಬದಲಾಗಲ್ಲ. ಎಷ್ಟು ವರ್ಷವರು ಕೂಡ 22-23ನೇ ಸಾಲಿನಲ್ಲಿ ಎಷ್ಟು ಹಣನ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿ ಅದನ್ನೇ ತೋರಿಸ್ಬೇಕಲ್ಲಿ. ಆದರೆ 23ನೇ ಸಾಲಿನ ಚುನಾವಣೆಗೆ ಸ್ಪರ್ಧೆ ಅಂದರೆ MLAಗೆ ಸ್ಪರ್ಧಿಸಿದಾಗ ತೋರಿಸಿದಂಥ 2022-23ನೇ ಸಾಲಿನ ಇನ್ಕಮ್ ಟ್ಯಾಕ್ಸ್ ಹಣ ಮತ್ತು 2024ರಲ್ಲಿ ಸ್ಪರ್ಧಿಸಿದಾಗ ಅವನು ಡಿಕ್ಲೇರ್ ಮಾಡೋ ಹಣಕ್ಕೂ ಕೂಡ ವ್ಯತಿರಿಕ್ತವಾಗಿದೆ ಅಲ್ಲಿ. ಅಂದರೆ ಬದಲಿ ಒಂದು ವ್ಯಾಲ್ಯೂವನ್ನು ಡಿಕ್ಲೇರ್ ಮಾಡಿದ್ದಾನೆ. ಸೊ ಹಾಗಾಗಿ ಇದು ಕೂಡ ಒಂದು ಚುನಾವಣೆ ಅಕ್ರಮ ಆಗ್ತದೆ ಅಂತಂತೇಳಿ ಅದಾಕೊಂಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.